ಎರಡು ಟೈಮ್ ಡಿಕ್ಲೇರ್ ಮಾಡ್ತಾ ಇದ್ದೀರಾ? ಬಂದು ಈ ಪಂಚಾಯತಿ ಬಂದು ಸರ್ 1 ವರ್ಷ ಕೊಟ್ಟಿಲ್ಲ ಸರ್. ಪ್ರತಿ ದಿನ 2 ಟೈಮ್ ಬರ್ತಿದ್ದೀರಾ? ಹೌದು ಸರ್. ಸರ್ವೆ ನಂಬರ್ ಸಾಮುದಾನ ಆಯ್ತಪ್ಪ, ಸರ್ವೆ ನಂಬರ್ ಅಲ್ಲಿ ನೀವು ಯಾಕೆ ಅಲಿನೇಷನ್ ಮಾಡಿದರೆ ಮಾಡಿಲ್ಲ ಅಂತ ನಾನು ನೋಡ್ಬೇಕಾದ್ರೆ ನೀವು ನಿಮ್ಮಲ್ಲಿ ಎಂಟ್ರಿ ಆಗಿ ಔಟರ್ ಆಗ್ಬೇಕಲ್ಲ ಮೂಡಾದಿಸ ಆದ್ಮೇಲೆ. ಪಂಚಾಯತಿಯವರು ಹೆಂಗ್ ಮಾಡ್ಕೊಳ್ಳೋಕೆ ಸಾಧ್ಯ? ಮೂಡಾಗೋಗುತ್ತೆ ಅಂತ ಹೇಳ್ಬೇಕಲ್ಲ ನೀವು. ಇವಾಗ ನಿಮ್ಮ ಸ್ವಂತ ಮೂಡ ಬಂತು ಅಂದ ತಕ್ಷಣ ನಿಮ್ಮಿಂದ ಜೂಡಿಷನ್ ಹೋಯ್ತು RTC ಹಾಕ್ಬೇಕು ಅಲಿನೇಷನ್ ಆಗಿದೆ ಅಂತ ಬರ್ದಿದ್ದೀರಾ? ಅವ್ರು ಏನ ಮಾಡ್ಕೊಳ್ಳಿ, ಸಂಬಂಧ ಇಲ್ಲ. ನಾನು ಗಲೀಜ್ ನೀರು ಎಲ್ಲಿ ಬಿಡ್ತಾ ಇದ್ದೀರಾ, ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಬೇಕು. ನೀವು ಮಾಡಿದ್ದೀರಾ? ನಮ್ಮ ಪಂಚಾಯತ್ ರಾಜ್ ಆಕ್ಟಲ್ಲಿ ಏನೇನು ಮಾಡ್ಬೇಕು ಅಂತಿದೆಯಾ ಪಂಚಾಯತ್ ನೋಡಿದ್ರೆ ನೀವು? ಪ್ರಾವಿಷನ್ಸ್ ಈಗ ನಮ್ಮಲ್ಲಿ 5 ಪ್ರಾಜೆಕ್ಟ್ ತಗೊಂಡಿದ್ದೀವಿ, ಒಂದೊಂದು ಕಾಮಗಾರಿ 10 ಲಕ್ಷದ್ದು. ಅಲ್ಲ ರೀ, ನಿಮ್ಮ ಬಿಲ್ಡಿಂಗ್ ಲೈಟ್ ಹಾಕಿಲ್ಲ ಎಂಟ್ರೆನ್ಸ್ ಅಲ್ಲಿ, ಇನ್ನೇನು ಉಳಿದಲ್ಲ ಇದಾಗ್ತೈತೆ. ದುಡ್ಡಿಲ್ವಾ? ನಾನು ಕೊಳ್ಳೋ ದುಡ್ಡು ಗ್ರಾಮ ಪಂಚಾಯತ್ ಬೋರ್ಡ್ ಹಾಕಕ್ಕೆ ಬೋರ್ಡ್ ನಾನು ತಂದು ಹಾಕ್ಲಾ? ನಮ್ಮ ಸುರೇಶ್ ಶಾಲೆ ಆಗ್ಬೇಕು ಅಷ್ಟೇ. ಪಂಚಾಯತ್ ಮೇಂಟೈನ್ ಸಪ್ರೇಟ್ ಅದೆಲ್ಲ ಅಕೌಂಟ್ ಮಾಡ್ಬೇಕು, ಅಂತ ಅಕೌಂಟ್ ಬರಂಗಿಲ್ಲ. ಈ ವರ್ಷದ್ದು ಏನು ಎಂಟ್ರಿ ಇಲ್ಲ, DC ಏನಾಗಿಲ್ಲ ಸರ್. ಇಲ್ಲ ಸರ್, ಮಾಡಿದ್ರೆ ಎಂಟ್ರಿ ಮಾಡಿ ಬಿಲ್ ಅನ್ಸಿದ್ದೇವೆ ಸರ್. ಎಂಟ್ರಿ ಮಾಡಿದ್ರೆ ಪೇಮೆಂಟ್ ಹೆಂಗ್ ಮಾಡ್ತೀರಾ? ಅಲ್ಲ ರೀ, ಇದು ಎಂಟ್ರಿ ಮಾಡಿದ್ರೆ ಹೆಂಗ್ರಿ? ಸಿಗ್ನೇಚರ್ ಇಲ್ಲ, ಏನಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.